ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ಭಾರತವನ್ನು ತೊರೆಯಲಿಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಭಾರತ ಸರ್ಕಾರದ ಕಟ್ಟಪ್ಪಣೆಯ ಹೊರತಾಗಿಯೂ ಕೂಡ ಭಾರತದಲ್ಲಿ ಉಳಿದುಕೊಂಡ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಎಲ್ಲ ವೀಸಾಗಳು ರದ್ದಾಗಿದ್ದಾವೆ. 17 ತರಹದ ವೀಸಾಗಳು ರದ್ದಾಗಿದ್ದಾವೆ. ವೀಸಾಗಳು ರದ್ದಾದ ನಂತರದಲ್ಲಿ ಒಂದು ಕ್ಷಣವೂ ಭಾರತದ ಭೂಮಿಯಲ್ಲಿ ಅವರು ಇರಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವ ಕಟ್ಟ ಅಪ್ಪಣೆ ಇದೆಯಲ್ಲ, ಡೆಡ್ ಲೈನ್ ಕೊಟ್ಟಿದ್ದಾರಲ್ಲ, ಆ ಡೆಡ್ ಲೈನ್ ಒಳಗೆ ತಮ್ಮ ತಮ್ಮ ದೇಶಗಳಿಗೆ ಹೋಗಬೇಕು. ಹೀಗಾಗಿ ಎದ್ನೋ ಬೆದ್ನೋ ಅಂತ ಹೇಳಿ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ ಓಡೋಡಿ ಹೋಗ್ತಾ ಇದ್ದಾರೆ ಪಾಕ್ ಪ್ರಜೆಗಳು. ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ವಾಘಾ ಗಡಿಯ ಮೂಲಕ ಪಾಕಿಸ್ತಾನದ ಪ್ರಜೆಗಳು ತೆರಳುತ್ತಾ ಇದ್ದಾರೆ. ಈ ವಾಘಾ ಗಡಿ ಅಂತ ಹೇಳಿದ್ರೆ ಬೀಟಿಂಗ್ ದ ರೀಟ್ರೀಟ್ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಅಲ್ಲಿ ಬಹಳ ದೊಡ್ಡ ಸೈನಿಕರ ಪಥಸಂಚಲನ ನಡೀತಾ ಇತ್ತು. ಈಗ ಅದಕ್ಕೂ ಕೂಡ ಕ್ಲೋಸ್ ಮಾಡಲಾಗಿದೆ. ಅಲ್ಲಿಯೂ ಕೂಡ ಯಾವುದೇ ರೀತಿ ಬೀಟಿಂಗ್ ದ ರೀಟ್ರೀಟ್ ಇರೋದಿಲ್ಲ. ಈ ವಾಘಾ ಗಡಿಯ ಮೂಲಕ ಎಕ್ಸಿಟ್ ಆಗ್ತಾ ಇದ್ದಾರೆ. ತಮ್ಮ ತಮ್ಮ ದೇಶಗಳಿಗೆ, ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಭಾರತಕ್ಕೆ ಬರುವಂಥ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಭಾರತಕ್ಕೆ ಮಾಡಿರುವಂಥ ಈ ಗಾಯ ಅಂತಿಂಥ ಗಾಯ ಅಲ್ಲ. ಇದು ದೊಡ್ಡ ಗಾಯವನ್ನೇ ಮಾಡಿದ್ದಾರೆ, ದೊಡ್ಡ ಆಘಾತವನ್ನೇ ಮಾಡಿದ್ದಾರೆ. ಈ ಗಾಯವನ್ನು ಮಾಯಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರತೀಕಾರವೇ ನಡೀಬೇಕಾಗಿದೆ. ಆದರೂ ಕೂಡ ಈ ದೇಶ ಇವತ್ತಿನ ಘಟನೆಯನ್ನು ಸುಲಭವಾಗಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹೀಗಾಗಿ ಇವತ್ತು ತೆರಳ್ತಾ ಇರುವಂಥವ್ರು, ಇವತ್ತು ಜಾಗ ಖಾಲಿ ಮಾಡ್ತಾರೆ ಅಂಥವ್ರು ಮತ್ತೆ ಭಾರತದ ನೆಲಕ್ಕೆ ಬರ್ತಾರೋ ಇಲ್ವೋ ಗೊತ್ತೇ ಇಲ್ಲ. ಯಾಕಂತ ಹೇಳಿದ್ರೆ ಸದ್ಯಕ್ಕಂತೂ 17 ತರಹದ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಯಾವ ಕಾರಣಕ್ಕೂ ಕೂಡ, ಎಂಥ ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಭಾರತಕ್ಕೆ ನೀವು ಬರಕೂಡದು ಅಂಥ ಕಠಿಣ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಹೀಗಾಗಿ ಎದ್ನೋ ಬಿದ್ನೋ ಅಂತ ಹೇಳಿ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಹೇಗೋ ಯಾವುದೋ ಕಾರಣಕ್ಕೋ ಭಾರತದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದರು. ಭಾರತದಲ್ಲಿ ಕೆಲಸದ ನಿಮಿತ್ತವೋ ವೈಯಕ್ತಿಕ ವಿಚಾರಕ್ಕೋ ಅಥವಾ ಬೇರೆ ಬೇರೆ ಕಾರಣಗಳಿಗೋ ಬಂದು ನೆಲೆ ನಿಂತಿದ್ದರು. ಅವರೆಲ್ಲರೂ ಕೂಡ ಈಗ ಜಾಗ ಖಾಲಿ ಮಾಡಿ ನಿಮ್ಮ ನಿಮ್ಮ ಗಂಟು ಮೂಟೆ ಕಟ್ಟಿ ಹೋಗ್ತಾ ಇರಿ ಅಂತ ಕಳಿಸಲಾಗ್ತಾ ಇದೆ. ಓಡೋಡಿ ಅವರು ಕೂಡ ಹೋಗ್ತಾ ಇದ್ದಾರೆ. के बाद में यही सुनना पड़ता है 48 आवर्स में निकलो. ऐसे कैसे निकले? रास्ते में घर थोड़ी ना. जोधपुर से 900 किलोमीटर से बसें नहीं मिल रही थी. मेरे हस्बैंड की 27 को वहाँ पर 1 लाख रुपए का नुकसान हुआ है. हम लोगों को टिकटें हुई भी हमारे वहाँ से, क्योंकि मैं यहाँ से वहाँ 27 को बॉर्डर क्रॉस करती. ये मेरी बहन है पीछे, खाला की बेटी, उसकी 2 पाकिस्तान नेशनल बेटियां हैं. और आज किसी भी हालत में हमें अपने हस्बैंड के और बच्चों के पास पहुंचना है. मैं कुछ नहीं जानती. मेरा पासपोर्ट इंडियन है बट मैं हाफ नेशनल पाकिस्तान की हूँ. मेरे पास पूरे डॉक्यूमेंट्स है, प्रोटोकॉल सारे फॉलो किए हुए. वाजिब है क्यों? जो मासूम अटैक हुआ है मैं उनके लिए बहुत शर्मिंदा भी हूँ. अपने दिल से एक मुझे गिल्ट फील है. बट ये बताएं कि उसमें आम जनता का क्या कसूर है? उनका कहता है ये हम इस्लाम के लिए कर रहे हैं. नहीं, अभी वो मुझे नहीं पता ना. वो मेरे तो चाचा भाई नहीं लगते ना. मेरे लिए मेरा इंडिया भी इम्पोर्टेंट है, मेरे लिए मेरा पाकिस्तान भी इम्पोर्टेंट है. ये मेरा मायका है, वो मेरा ससुराल, में दोनों को कुछ नहीं कहती. चाहे मैं वहाँ की नेशनल बन भी जाऊँ फिर भी मेरा मायका है. ये ऐसे कैसे? और इतना हम्बल इतने हैं यहाँ पर. अब जैसे आप लोग हैं या वहाँ उतरते हैं, वेट कर रहे हैं, वो कह रहे भाई आपको ये निकालेंगे, हम एक्सेप्ट कर रहे हैं ना. और अब बच्चे मेरे छोटे छोटे खड़े हुए हैं. क्या मैं माँ नहीं हूँ? मेरा क्या फीलिंग्स नहीं है? अब उन लोगों ने जो किया उसकी सजा खुदा ताला देगा उनको. और जिन्होंने किया और ये जो कर रहे हैं ना, सबकी सजा अल्लाह देगा. उसके घर पे देर है, परवरदिगार के घर में अंधेर नहीं है.